ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಒಂದು ದಶಕಕ್ಕಿಂತ ಹೆಚ್ಚಿನ ಕಾಲ ಎಲ್ಲ ಸಿನಿ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸ್ತಿರುವಂತಹ ನಮ್ಮ ನಿಮ್ಮರ ಪ್ರೀತಿಯ ಸ್ಯಾಂಡಲ್ವುಡ್ ನ ಮಿಲ್ಕಿ ಬ್ಯೂಟಿ ಕಾರುಣ್ಯರಾಮ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಕಾರುಣ್ಯ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? I am super boss. It sounds very good. Boss another very very nice name. Yeah, I really like it. Thank you. ಸೂಪರ್. ಅಂಡ್ ನಿಮ್ಮನ್ನು ಯಾವಾಗ್ಲೇ ನೋಡಿದ್ರು ಕೂಡ ಒಂದು ವಿಭಿನ್ನವಾದಂತಹ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಟ್ರೆಡಿಷನಲ್ ಲುಕ್ಕು ಸರಿ ಆಗ್ತಾರೆ, ಮಾಡರ್ನ್ ಲುಕ್ಕು ಸರಿ ಆಗ್ತಾರೆ. ಹೆಂಗ್ ಸಾಧ್ಯ ನಿಮ್ಗದು ಅಂತ? ನಮ್ಮ ಅಪ್ಪ ಅಮ್ಮ ಮತ್ತೆ ದೇವರ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಅಂಡ್ ನಾನೇನು ಇದಕ್ಕೆ ಅದಕ್ಕೆ ಅಂತ ಏನು ಸೆಟ್ ಆಗಿ ಮಾಡ್ಕೊಂಡು ಬರಲ್ಲ. ಇಟ್ ಜಸ್ಟ್ ಗೋ ಆನ್ ಮೀ ಅನ್ನೋ ತರ. ಲೈಕ್ ಐ ಆಲ್ವೇಸ್ ನಂಗೆ ಐ ಲವ್ ಸ್ಯಾರೀಸ್, ತುಂಬಾ ಇಷ್ಟ ನಂಗೆ. ಅಂಡ್ ದೇವರು, ಪೂಜೆ, ದೇವಸ್ಥಾನ ತುಂಬಾ 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 ನಾನು ಸ್ಪಿರಿಚುವಲ್ಲು. ಸೊ ಅದ ನಂತರ ಈಗ ಕ್ಯಾಶುವಲ್ ಆಗಿ ಹಿಂಗೆ ಇದ್ಬಿಡ್ತೀನಿ ಮನೆಯಲ್ಲಿದ್ದಾಗ, ಅದನ್ನಕ್ಕೂ ರೆಡಿ ನಾನು. ಸೊ ಅಷ್ಟೇ, ಅದನ್ನ ನಿಮ್ಗೆ ಇಷ್ಟ ಆಗಿದೆ, ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಲೈಕ್ ಒಂದು ಕಾಂಪ್ಲಿಮೆಂಟ್ಸ್. ದೇವ್ರು ಅಂದ ತಕ್ಷಣ ನಮ್ಗೆ ಇತ್ತೀಚೆಗೆ ನಾನು ನಿಮ್ಮ ಇನ್ಸ್ಟಾ ಐಡಿಯಲ್ಲಿ ನೋಡಿದೆ. ಕಾಶಿಗೆ ಹೋಗ್ತೀರಾ, ಅಲ್ಲಿ ಸ್ನಾನ ಮಾಡ್ತೀರಾ, ಎಂಜಿಲು ಊಟದ ಅಂದ್ರೆ ಅನ್ನ ಸಂತರ್ಪಣೆಯನ್ನು ಮಾಡಿರ್ತಾರಲ್ಲ, ಸೊ ಆ ಒಂದು ಊಟದ ಎಲೆಗಳನ್ನು ಸಹ ಎತ್ತಾಕಿದ್ರ. ಸೊ ಏನಕ್ಕೆ ಯಾವಾಗಿಂದ ಬಂತು ಈ ಒಂದು ದೈವ ಭಕ್ತಿ ಅಂತ? ನನಗೆ ಆಕ್ಚುಲಿ ನನ್ನ ಅಮ್ಮ ತುಂಬಾ ದೈವ ಭಕ್ತೆ. ಚಿಕ್ಕ ವಯಸ್ಸಿಂದ ನಮ್ಗೆ ಈ ಒಂದು ಆಚಾರ ವಿಚಾರಗಳನ್ನ ತಿಳಿಸ್ಕೊಟ್ಟೆ ಬಂದಿದ್ದಾರೆ. ನಾನು ಚಿಕ್ಕ ವಯಸ್ಸು ಸ್ಕೂಲ್ ಟೈಮ್ ಇಂದ, ಲೈಕ್ ಪ್ರಾಬಬ್ಲಿ ನಾನು 6-7 ಸ್ಟ್ಯಾಂಡರ್ಡ್ ಹುಡುಗಿಯಿಂದನೇ ನನಗೆ ಬಂದಿರ್ತಕ್ಕಂಥದ್ದು ರೂಢಿ. ದೈವ ಮತ್ತೆ ಈ ಒಂದು ಆಚಾರ ವಿಚಾರಗಳು ಸುಮ್ಮನೆ ಹಿಂಗೆ ನೆನ್ನೆ ಮೊನ್ನೆ ಕಲ್ತ್ರೆ ಬರೋವಂಥದ್ದಲ್ಲ. ಸೊ ಕೆಲವು ಸತಿ ನಾನು ಹೋಗಿರೋದು ಅಷ್ಟು ನಿಮಗೆ ಗೊತ್ತಿರೋ ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದೆಲ್ಲ ತುಂಬಾ ಅಷ್ಟು ಜನಕ್ಕೆ ಹತ್ರ ಇರಲ್ಲ. ಈಗ ಒಂದು ಡೌನ್ ದ ಲೈನ್ 5 years ಇಂದ ಜಾಸ್ತಿ ಅದು ಟ್ರೆಂಡಿಂಗ್ ಇರೋದ್ರಿಂದ ನಾವು ಹೋಗೋದನ್ನೆಲ್ಲ ಹಾಕೋದ್ರಿಂದ ನಿಮ್ಗೆ ಇವಾಗ ಕಾಣಿಸ್ತಿದೆ. ಮುಂಚೆ ನಾವೆಲ್ಲ ಹೋಗ್ತಿದ್ವಿ, ಎಲ್ಲೂ ಹಾಕ್ತಿರ್ಲಿಲ್ಲ, ಪ್ರಾಬಬ್ಲಿ ಗೊತ್ತಿರ್ಲಿಲ್ಲ. ಅಫ್ಕೋರ್ಸ್ ನೀವು ಕೇಳ್ದಂಗೆ ಕಾಶಿಗೆ ಹೋಗಿದ್ದಲ್ಲ, ಅದೆಲ್ಲ ಒಬ್ಬ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತಂದ್ರೆ, ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಕರ್ಮಗಳನ್ನ ಕಳ್ಕೋಬೇಕಂತಂದ್ರೆ ನಾನು ಅನ್ನೋ ಒಂದು ಅಹಂನ ಬಿಡಬೇಕು, ಆಯ್ತಾ? ಅದು ಯಾವುದೇ ವ್ಯಕ್ತಿತ್ವ ಇರ್ಲಿ, ಒಂದು ನಾರ್ಮಲ್ ವ್ಯಕ್ತಿ ಇರ್ಲಿ, ಒಂದು VIP, ಸೆಲೆಬ್ರಿಟಿ, ಪೊಲಿಟಿಕಲ್, ಎನಿ ಸಾರ್ಟ್ ಆಫ್ ಥಿಂಗ್ ಇದ್ರೂ ನಾನತ್ವ ಅನ್ನೋದನ್ನ ಬಿಡಬೇಕು. ಅದಕ್ಕೆ ಬಿಡೋದಕ್ಕೆ ಏನು ಅಂದ್ರೆ ಎಲ್ಲಾ ರೀತಿ ನೀವು ಸೇವೆಗಳನ್ನ ಮಾಡಿರ್ಬೇಕು. ಅದು ಯಾವ ತರ ನಿಮ್ಮ ಮನಸ್ತೃಪ್ತಿಯಿಂದ. ನಾನು ಯಾವ ದೇವ್ರಿಗೂ ಈ ಹರಕೆ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅಲ್ಲೋದು. ನಾನು ಅಲ್ಲಿ ಹೋದಾಗ ನನಗೆ ಯಾವುದೇ ರೀತಿ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಐ ಆಮ್ ಡಿಲೈಟ್ ಟು ಡೂ. ನಾನು ಲಿಟ್ರಲಿ ಐ ಲವ್ ಟು ಡೂ. ನನ್ ತಲೆನೇ ಕೆಡ್ಸ್ಕೊಳಲ್ಲ, ಯಾರಿದ್ದಾರೆ ಯಾರೇನ್ ಮಾಡ್ತಾರೆ, ನೆವರ್ ಎವರ್. ನನ್ ಮನ್ಸಿಗಂತ ಇವತ್ತು ಇದ್ ಮಾಡ್ತೀನಿ. ಸೊ ಆ ತರದ್ದು ಎಷ್ಟೋ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಲೈಕ್ ಈಗ ಚಪ್ಲಿ ಕಾಯೋದಾಗಿರ್ಬೋದು, ನಾನು ಹೇಳೋದು ನಾನು ಮಾಡಿದೀನಿ, ಎಲ್ಲ ಮಾಡ್ಬೇಕು. ಒಬ್ಬ ಮನುಷ್ಯ ಅವನಲ್ಲಿ ಇರ್ತಕ್ಕಂಥ ಕರ್ಮಗಳನ್ನ ಕಳ್ಕೋಬೇಕು, ನಾನತ್ವನ ಬಿಡ್ಬೇಕು ಅಂತಂದ್ರೆ ಅದನ್ನ ಮಾಡ್ಬೇಕು. ಮತ್ತೆ ಜನಗಳು ತುಂಬಾ ನಿಸ್ಸಹಾಯಕರಿಗೆ ಊಟ ಮಾಡ್ಸೋದಾಗಿರ್ಬೋದು, ಅವ್ರಿಗೆ ಸ್ನಾನ ಮಾಡ್ಸೋದಾಗಿರ್ಬೋದು, ಅವ್ರ ಸೇವೆ ಮಾಡೋದಾಗಿರ್ಬೋದು, ಆಮೇಲೆ ವೃದ್ಧರಿಗೆ ಮಾಡೋಂಥ ಸೇವೆ ಆಗಿರ್ಬೋದು, ಮತ್ತೆ ಮೆಂಟಲಿ ಚಾಲೆಂಜ್ ಮಕ್ಳಿಗೆ ಮಾಡೋವಂಥ ಸೇವೆ ಆಗಿರ್ಬೋದು, ಮತ್ತೆ ಈಗ ನಾನು ಹೇಳಿದ ತಿಂದು ಬಿಟ್ಟಂತ ತಟ್ಟೆಗಳೆತ್ತೋದಾಗಿರ್ಬೋದು, ಚಪ್ಪಲಿ ಕಾಯದ ಒರ್ಸೋದಾಗಿರ್ಬೋದು, ಆಮೇಲೆ ದೇವಸ್ಥಾನ ಶುಚಿಗೊಳಿಸೋದಾಗಿರ್ಬೋದು, ಮತ್ತೆ ಈ ತರದ್ದು ಎಷ್ಟೋ ಸೇವೆಗಳನ್ನೆಲ್ಲ ನೀವು ಮಾಡ್ಬಿಟ್ರೆ ನೀವು ಒಬ್ಬ ಕಂಪ್ಲೀಟ್ ಮನುಷ್ಯ ಆಗೋಗ್ಬಿಡ್ತೀರಾ. ಎಲ್ಲಿ ಯಾವುದೇ ಹಂತದಲ್ಲಿ ಏನೇ ಹೋದ್ರು ನಿಮ್ಗೆ ಆ ಸಕ್ಸಸ್ಸು, ನಿಮ್ಗೆ ಆ ಒಂದು ಆ ದೇವ್ರ ಆಶೀರ್ವಾದ ಆಗ್ಲಿ, ನಿಮಗೆ ಪಾಸಿಟಿವ್ ವೈಬ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಅಲ್ಲ, ಇಷ್ಟೊಂದು ತಿಳ್ಕೊಂಡಿದ್ದೀರಾ, ಇಷ್ಟೊಂದೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ, ಸೊ ಯಾರ್ ಸ್ಫೂರ್ತಿ ಇದಕ್ಕೆಲ್ಲ ಅಂತ? ಲೈಫ್, ಜೀವನ ಪಾಠಗಳು, ಜೀವನದಲ್ಲಿ ಬಂದು ಹೋಗುವಂತ ವ್ಯಕ್ತಿಗಳು, ಆಮೇಲೆ ನಮ್ಗೆ ಆಗುವಂತ ಎಕ್ಸ್ಪೀರಿಯನ್ಸ್ಗಳು, ಇದೇ ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾರು ಏನು ಟೈಮ್ ಟೇಬಲ್ ನಾನು ಇದನ್ನ ಮಾಡ್ಬೇಕು, ಜೀವನ ನಮಗೆ ಕಲಿಸ್ತಾ ಹೋಗುತ್ತೆ. ಒಂದೊಂದ್ ಹಂತದಲ್ಲಿ ಒಂದೊಂದ್ ರೀತಿ ಕಲಿಸ್ತಾರೆ, ಒಂದೊಂದ್ ಹಂತದಲ್ಲಿ ಒಬ್ರೊಬ್ರು ಬಂದು ಒಂದೊಂದು ಕಲ್ಸ್ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದನ್ನ ನಾವ್ ಅರ್ಥ ಮಾಡ್ಕೊಂಡು, ಓಕೆ 1000 ಜನ ಬಂದು ಹೋಗ್ಬೋದು, ಕಲ್ಸ್ಕೊಡ್ಬೋದು, ಇಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಬಟ್ ನಮ್ಮತನ ನಾವ್ ಬಿಟ್ಕೊಡ್ಬಾರ್ದು. ಸೊ ಅಷ್ಟೇ, ನಮ್ಮಿಂದ 4 ಜನ ಏನ್ ಕಲ್ತ್ರು, ಏನ್ ತಗೊಂಡೋದ್ರು ಅನ್ನೋದು ಮುಖ್ಯ. ಸೊ ಆ ತರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.